ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಗೆ ಕೆಎಸ್ಸಿಎ, ಆರ್ಸಿಬಿ, ಡಿಎನ್ಎ ಪೊಲೀಸರೇ ನೇರ ಹೊಣೆ. ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿರುವಂತಹ ನ್ಯಾಯಮೂರ್ತಿಗಳಾದ ಡಿ ಕುನ್ಹಾ ನೇತೃತ್ವದ ಈ ತಂಡ ಎರಡು ಸಂಪುಟದಲ್ಲಿ ವರದಿಯನ್ನ ಸಲ್ಲಿಸಲಿರುವಂತಹ ನ್ಯಾಯಮೂರ್ತಿಗಳ ಕುನ್ಹಾ ಕಾರ್ಯಕ್ರಮ ಅಸಾಧ್ಯವೆಂದು ಗೊತ್ತಿದ್ದರೂ ಆಯೋಜಿಸಿದ್ದೇ ಕಾರಣ. ಈ ಘಟನೆಗೆ ಎಲ್ಲರೂ ಶಾಮೀಲಾಗಿ ಕಾರ್ಯಕ್ರಮವನ್ನ ನಡೆಸಿದ್ದೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ತರಾತುರಿಯಲ್ಲಿ ಸಂಭ್ರಮಾಚರಣೆಯನ್ನ ಏರ್ಪಡಿಸಿದ್ದೇ ಈ ಘಟನೆಗೆ ಕಾರಣ. ಗೇಟ್ ಬಳಿ ಅಗತ್ಯ ಭದ್ರತಾ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿರಲಿಲ್ಲ. ಕ್ರೀಡಾಂಗಣದ ಒಳಗೆ ಇದ್ದದ್ದು 79 ಪೊಲೀಸರು ಮಾತ್ರ. ಹೊರಗೆ ಪೊಲೀಸರು ಇರಲಿಲ್ಲ, ಆಂಬ್ಯುಲೆನ್ಸ್ ಕೂಡ ಇರಲಿಲ್ಲ. ಸ್ಟೇಡಿಯಂ ಬಳಿ ಬಂದೋಬಸ್ತ್ ವ್ಯವಸ್ಥೆ ಸಮರ್ಪಕವಾಗಿ ಆಗಿರಲಿಲ್ಲ. ಗೇಟ್ ಬಳಿ ಸೂಕ್ತ ವ್ಯವಸ್ಥೆಯನ್ನ ಮಾಡಿರಲಿಲ್ಲ. ಹಾಗಾಗಿ ಈ ಘಟನೆ ಜರುಗೋದಕ್ಕೆ ಕಾರಣ ಆಯಿತು ಅಂತ ಹೇಳಿ ನ್ಯಾಯಮೂರ್ತಿಗಳಾದ ಕುನ್ಹಾ ಕೊಟ್ಟಿರುವಂತಹ ವರದಿಯಲ್ಲಿ ಇವೆಲ್ಲವನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಪ್ರಕರಣಕ್ಕೆ 11 ಮಂದಿ ಸಾವನ್ನಪ್ಪಿದ್ರ ಆ ಘಟನೆಗೆ ಕೆಎಸ್ಸಿಎ, ಆರ್ಸಿಬಿ ಮತ್ತೆ ಡಿಎನ್ಎ ಪೊಲೀಸರೇ ನೇರ ಕಾರಣ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಸರ್ಕಾರದ ಕೈವಾಡ ಏನು ಇಲ್ವಾ ಅನ್ನೋ ಪ್ರಶ್ನೆ. ಕುನ್ಹಾ ವರದಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿಗಳನ್ನು ಕೂಡ ನೀಡಲಾಗ್ತಾ ಇದೆ. ಘಟನೆಗೆ ಪೊಲೀಸರು, ಕೆಎಸ್ಸಿಎ, ಆರ್ಸಿಬಿ, ಡಿಎನ್ಎ ಹೊಣೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಅಸಾಧ್ಯ ಅಂತ ಹೇಳಿ ಗೊತ್ತಿದ್ರು ಕೂಡ ಆಯೋಜನೆ ಮಾಡಿದ್ರು. ಮತ್ತೆ ಎಲ್ರಿಗೂ ಕೂಡ ಆರ್ಸಿಬಿ ತನ್ನ ಪೇಜ್ನಲ್ಲಿ ಕರೆ ಕೊಟ್ಟಿದ್ದು ತಪ್ಪು. ಎಲ್ರಿಗೂ ಕೂಡ ಫ್ರೀ, ಯಾರು ಬೇಕಾದರೂ ಬರಬಹುದು ಅಂತ ಹೇಳಿ ಕರೆ ಕೊಟ್ಟಿದ್ದು ತಪ್ಪು. ಮೊದಲಿಗೆ ಆರ್ಸಿಬಿಎ A1 ಅಂತ ಹೇಳ್ತಾ ಇದೆ ಈ ಒಂದು ರಿಪೋರ್ಟ್. ಅದಾದ್ಮೇಲೆ ಡಿಎನ್ಎ ಮತ್ತೆ ಕೆಎಸ್ಸಿಎ ಇದರ ಜವಾಬ್ದಾರಿ, ಇದರ ಹೊಣೆಯನ್ನ ಹೊರಬೇಕು ಅಂತ ಕೂಡ ಈ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಹೊರಗೆ ಯಾವುದೇ ರೀತಿಯಾದಂತಹ ಪೊಲೀಸ್ನರು ಇರಲಿಲ್ಲ, ಸರಿಯಾದಂತಹ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿರಲಿಲ್ಲ. ಹಾಗಾಗಿ ಅವರುಗಳ ನಿರ್ಲಕ್ಷ್ಯದಿಂದಲೇ 11 ಜನರ ಸಾವು ಸಂಭವಿಸಿತ್ತು. 3:25ಕ್ಕೆ ಕಾಲ್ತುಳಿತ ಸಂಭವಿಸಿದ್ರು. 5:30ರವರೆಗೆ ಪೊಲೀಸ್ ಆಯುಕ್ತರಿಗೆ ಮಾಹಿತಿ ಕೊಟ್ಟಿರಲಿಲ್ಲ. ಜಂಟಿ ಪೊಲೀಸ್ ಆಯುಕ್ತರು ಕ್ರೀಡಾಂಗಣಕ್ಕೆ ಬಂದಿದ್ದು 4 ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಪಾತ್ರ ಏನೂ ಇಲ್ಲ ಅನ್ನೋದು ಈ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಆರ್ಸಿಬಿ ಅಪರೂಪಕ್ಕೆ ಜಯ ಸಾಧಿಸಿದ್ದಕ್ಕೆ ಹೆಚ್ಚು ಜನ ಬಂದಿದ್ರು. ಏಕಾಏಕಿ ಸಂಭ್ರಮಾಚರಣೆ ಆಯೋಜಿಸಿದೆ ಈ ಒಂದು ಘಟನೆಗೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಸರ್ಕಾರದ ಕೈವಾಡ ಏನಿಲ್ವಾ? ಹಾಗಾದ್ರೆ ಸರ್ಕಾರ ತಾನೇ ಒಪ್ಪಿಗೆ ಕೊಟ್ಟಿದ್ದು. ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ಸರ್ಕಾರವೇ. ಸರ್ಕಾರ ಅನುಮತಿ ಕೊಡಲಿಲ್ಲ ಅಂತಿದ್ರೆ ಈ 11 ಜನರ ಸಾವು ಆಗ್ತಾ ಇರಲಿಲ್ಲ.